ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಎಲ್ಲರೂ ಸೇರಿ ಆಂಜನೇಯನನ್ನ ಒಪ್ಪಿಸ್ತಿರ್ತಾರೆ, ನೀನ್ ಎಷ್ಟು ಮಹಾನ್ ವ್ಯಕ್ತಿ ಅಂತ ಅವನಿಗೆ ಅರಿವು ಮೂಡಿಸ್ತಾ ಇರ್ತಾರೆ ಅಂತ. ಇಲ್ಲಿ ನಾವು ಆಂಜನೇಯನ ಸ್ಮರಣೆಯನ್ನ ಮಾಡ್ಕೋಬೇಕಾದ್ರೆ ಆಂಜನೇಯ ಲಾಂಛನವನ್ನ ಮಾಡಬೇಕು, ಬಹಳ ಸಂತೋಷ. ಅವನು ಹೋಗ್ತಾನೆ, ಲಂಕಾ ದಹನವನ್ನ ಮಾಡಬೇಕು, ಬಹಳ ಸಂತೋಷ. ಅಂದ್ರೆ ಒಬ್ಬೇ ಆಂಜನೇಯ ಹೋಗ್ಬಿಟ್ಟು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಶಕ್ತಿಗಳಿಗಿಂತ ದೊಡ್ಡ ಶಕ್ತಿನೇ ಆಂಜನೇಯ. ಸಾಕ್ಷಾತ್ ವಿಶ್ವರೂಪನಾಗಿರ್ತಕ್ಕಂಥ ಆಂಜನೇಯ ರುದ್ರ ಸಂಭೂತ. ರಾಮ ಕಳಿಸಿದಾಕ್ಷಣಕ್ಕೆ ಹೋಗ್ಬಿಟ್ಟು ಲಂಕಾ ದಹನವನ್ನು ಮಾಡಿ ರಾವಣನ ಸಾಯಿಸಿ 1 ನಿಮಿಷಕ್ಕೆ ಸೀತಾಮ್ಮನವ್ರನ್ನ ಹಾಗೆ ಕರ್ಕೊಂಡು ನೋಡ್ಬೋದಾಯಿತು. ಆದರೆ ತನ್ನ ಗುರು ಆಗಿರ್ತಕ್ಕಂಥ, ತನ್ನ ದೈವ ಆಗಿರ್ತಕ್ಕಂಥ ರಾಮನಿಗೆ ಆ ಪಟ್ಟ ಬರದೇ ಇದ್ರೆ ಅಗೌರವನ ಸೂಚಿಸಿದಂಗೆ ಆಗತ್ತಲ್ವ. ಅದಕ್ಕೆ ಅವನು ಎಂಥ ಪರಾಕ್ರಮಶಾಲಿ ಅಂತ ಹೇಳಿ ತನ್ನ ಶಕ್ತಿಯನ್ನು ಕ್ಷೀಣ ಮಾಡಿಕೊಂಡು ಆ ಮನಸ್ಸಿಗೆ ಅದನ್ನು ಹಾಕ್ಕೊಂಡು ಇಲ್ಲ ಇಲ್ಲ ನನ್ನ ಗುರುನೇ ಮೇಲೆ ಬರಬೇಕು ಅನ್ನೋದು ಆ ಮನೋಭಾವನೆ ಅವನು ಇಟ್ಕೊಂಡ್ರಿಂದ ರಾಮನ ಕರ್ಕೊಂಡು ಹೋಗಿ ರಾಮನ ಜೊತೆನೇ ಯುದ್ಧ ಮಾಡಿಸಿ ರಾವಣನ್ನ, ತದನಂತರ ಮಹಿಷಾಸುರ ಮರ್ದನ ಮಾಡಿದ ಹಾಗೆ ಆ ಚಂಡಿಯನ್ನು ಒಳಭಾಗದಲ್ಲಿ ಸೇರಿಸ್ತು. ಆ ಚಂಡಿಯನ್ನು ಸೇರಿಸೋದ್ರಿಂದ ರಾಮನಿಗೆ ಆ ರೋಷ ಉದ್ವೇಗ ಬಂತು. ರಾವಣನ ಸಾಯಿಸೋದು ಅಷ್ಟು ಸುಲಭ ಅನ್ಕೋಬೇಡಿ. ಸಾಕ್ಷಾತ್ ಪರಮೇಶ್ವರನ ಅಷ್ಟು ಪೂಜೆ ಪುನಸ್ಕಾರ ಮಾಡಿರತಕ್ಕಂಥ ಮಹಾಮೇಧಾವಿ ಮಹಾಬ್ರಾಹ್ಮಣವನು. ಯಾಕೆಂದ್ರೆ ಇದೇ ರಾಮೇಶ್ವರ ಕ್ಷೇತ್ರದಲ್ಲಿ ರಾವಣ ಸ್ವತಃ ಬಂದು ರಾಮ ಪೂಜೆ ಮಾಡಿರೋದನ್ನ ಇವತ್ತಿಗೂ ನೀವು ಹೋಗಿ ನೋಡಬಹುದು. ಅಂದ್ರೆ ರಾವಣ ರಾಮ ಇಬ್ರು ಸೇರಿದ್ರ ಅನ್ನೋ ಪ್ರಶ್ನೆ ನೀವು ಕೇಳಬಹುದು. ಕೆಲವರೆಲ್ಲ ಗೊತ್ತೇ ಇಲ್ಲ. ಕೆಲವರು ಕಂಬರಾಮಾಯಣದಲ್ಲಿ ಹೇಗಿದ್ದೀರಿ, ಓಹೋ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿದ್ದೀರಿ, ಇದು ಸ್ವಲ್ಪ ಚೇಂಜ್ ಮಾಡಿದ್ರಿ, ಅದನ್ನೆಲ್ಲ ಹೇಗಿತ್ರಿ ಅಂತ ಕೆಲವರು ಕೇಳ್ತಾರೆ. ಬನ್ನಿ ಹೇಳ್ತೀನಿ. ಅಂಥ ಒಂದು ಮಹಾಕ್ಷೇತ್ರದಲ್ಲಿ ಇವತ್ತಿಗೆ ನಾವು ಬೋಟಲ್ಲಿ ಹೋಗಬೇಕು. ಸುಮಾರು 2-2.5 ಕಿಲೋಮೀಟರ್ ದೂರ ಹೋದರೆ ಬೋಟಲ್ಲಿ, ಅಲ್ಲಿ ಮೋಟ್ರ್ ಬೋಟ್ಗಳಿರುತ್ತೆ, ಆ ಬೋಟಲ್ಲಿ ಹೋಗಬೇಕು. ಹೋದಾಗ ಅಲ್ಲಿ ನೀವು ರಾಮ ರಾವಣ ಇಬ್ಬರು ಆಲಿಂಗನ ಮಾಡಿಕೊಂಡಿರ್ತಕ್ಕಂಥ ದೃಶ್ಯವನ್ನು, ಆ ದೇವಾಲಯವನ್ನು ನೋಡಬಹುದು. ಇವತ್ತಿಗೂ ಜೀವಂತ ಸಾಕ್ಷಿ ಆ ಕ್ಷೇತ್ರದಲ್ಲಿ. ರಾವಣನೇ ಸ್ವತಃ ತನ್ನ ಮೃತ್ಯುಗೆ ಕೊಟ್ಟಿರತಕ್ಕಂಥ ಮುಹೂರ್ತ ರಾಮನಿಗೆ. ಏನು ಅಂದರೆ ಇವರೆಲ್ಲ ಕೂತ್ಕೊಂಡಿದ್ರು, ಎಲ್ಲ ಮಾತಾಡ್ತಾ ಕೂತಿದ್ದಾಗ ಸಮುದ್ರ ತೀರದಲ್ಲಿ ಏನು ಮಾಡೋದು, ರಾವಣನ ಸಾಯಿಸೋದು ಎಷ್ಟು ಕಷ್ಟ, ಮಹಾಮೇಧಾವಿ ಪರಮೇಶ್ವರನ ಪರಮಭಕ್ತ, ಇವನ್ನ ನಾವು ಸಾಯಿಸೋದು ಅಂದರೆ ಕಷ್ಟವೇ ಅಂತ ಹೇಳಿ ಇವನಿಗೆ ಹೇಗಾದರೂ ಮಾಡಿ ಮೃತ್ಯು ಕೊಡಬೇಕು ಅಂದರೆ ಪರಮೇಶ್ವರನ ಬಿಟ್ಟರೆ ನಮ್ಮ ಕೈಲಾಗಲ್ಲ. ಆದರೆ ರಾಮ ನಿನಗೆ ಎಷ್ಟು ಶಕ್ತಿ ಇದೆಯಲ್ಲಪ್ಪ ಅಂದರೆ ಹರಿಹರ ಸ್ವರೂಪನಾಗಿರ್ತಕ್ಕಂಥ ನನಗೆ ಆ ಸುದರ್ಶನ ಚಕ್ರವನ್ನೇ ಕೊಟ್ಟರೋನೇ ಪರಮೇಶ್ವರ, ಈ ಧನುರ್ಬಾಣವನ್ನು ಕೊಟ್ಟರೋನೇ ಪರಮೇಶ್ವರ, ಎಲ್ಲವೂ ಅವನ ಲೀಲೆ. ಅವನೇ ಆ ಶಕ್ತಿಗಳನ್ನು ಅವನು ಕೊಟ್ಟುಬಿಟ್ಟಿದ್ದಾನೆ, ಆತ್ಮಲಿಂಗವನ್ನೇ ಅವನು ಕೊಟ್ಟಿದ್ದಾನೆ. ಎಂಥ ಒಂದು ವಿಶೇಷ. ಇಂಥ ಒಂದು ರಾವಣ ಕೈಲಾಸವನ್ನೇ ತೆಗೆದ. ಅಂಥ ಒಂದು ರಾವಣನ್ನ ಸಾಯಿಸೋದು ಒಂದು ಸುಮ್ಮನೆನಾ? ಅದಕ್ಕೋಸ್ಕರ ಹೇಗೆ ಮಾಡೋದು, ಏನು ಮಾಡೋದು ಅಂದಾಗ ಅಲ್ಲಿ ಪರಿಪೂರ್ಣವಾಗಿ ವಿಭೀಷಣ ಬರ್ತಾನೆ. ವಿಭೀಷಣ ಏನೋ ರಹಸ್ಯ ಹೇಳ್ತಾನೆ, ಆದರೆ ಮುಹೂರ್ತ ಕೊಡಬೇಕು. ಯಾವ ಮುಹೂರ್ತದಲ್ಲಿ ಸಾಯಿಸಿದಾಗ ಮಾತ್ರ ಆ ಪರಿವರ್ತನೆ. ಯಾರಾದರೂ ಒಬ್ಬ ಬ್ರಾಹ್ಮಣರು ಕರ್ಕೊಂಬನ್ನಿ ಅಂತಾರೆ. ಅಂಗದ ಹೋಗ್ತಾನೆ, ಎಲ್ಲ ಹುಡುಕಾಡ್ತಾನೆ, ಸಿಗೋದಿಲ್ಲ. ಆಗ ಅಂಗದ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊತಾನೆ ರಾವಣನ ಹತ್ರ. ನೋಡಿ, ನಮಗೆ ಬ್ರಾಹ್ಮಣತ್ವ ಅಂಗದ ಇನ್ನೇನು ರಾವಣ ರಾಜ್ಯದಲ್ಲಿ ಒಳಭಾಗದಲ್ಲಿ ಪ್ರವೇಶ ಮಾಡ್ತಾ ಇದ್ದ, ಹೂ ಅಂತ ಎಲ್ಲ ರಾಕ್ಷಸರು ಹಾಗೆ ಹೀಗೆ ಉದ್ವೇಗದಿಂದ, ಆ ಕಡೆ ಬಂದ್ಬಿಡ್ತು ಕಪಿಶ್ರೇಷ್ಠ ಏನೋ ಬಂದಿಗೆ ಯುದ್ಧಕ್ಕೆ ಮಾಡಿದೆ ಅಂತ. ಸಮಾಧಾನ ಸಮಾಧಾನ ಅಂತ ಹೇಳ್ತಾನೆ ರಾವಣ. ಆ ಸಭೆಯಲ್ಲಿ ಬಂದು ಅಂಗದ ನಿಂತ್ಕೊಂಡಾಗ ಹೇಳ್ಕೊತಾನೆ, ಎಷ್ಟೋ ಆದಾದರೂ ಸಹ ನೀನು ಕಾಶ್ಯಪ ಋಷಿಗಳ ಪರಿಪೂರ್ಣವಾಗಿರ್ತಕ್ಕಂಥ ಮಗ. ಅಂದರೆ ನೀನು ಜನ್ಮಪೂರ್ತಿಯಾಗಿ ರಾವಣ ಆಗಿದ್ರೂ ಸಹ ಬ್ರಾಹ್ಮಣ ವಂಶಸ್ಥ, ಈ ಕಡೆ ರಾಕ್ಷಸ ವಂಶದ. ಕ್ಷತ್ರಿಯ ಮತ್ತು ಬ್ರಾಹ್ಮಣತ್ವ ಎರಡೂ ಸೇರಿರ್ತಕ್ಕಂಥನು. ತಾಯಿ ಆ ಕಡೆ ಕ್ಷತ್ರಿಯರು, ಈ ಕಡೆ ಬ್ರಾಹ್ಮಣತ್ವ ಎರಡೂ ಇರ್ತಕ್ಕಂಥ ಮಹಾ ಮೇಧಾವಿ ಬ್ರಾಹ್ಮಣ. ಜಗತ್ತಲ್ಲಿ ಎಲ್ಲ ಬ್ರಾಹ್ಮಣರು ಪೂಜೆ ಮಾಡಬೇಕಾದವು ನೀನೇ. ಅಂದರೆ ಜಗತ್ತಲ್ಲಿ ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದರೆ ಎಲ್ಲ ಬ್ರಾಹ್ಮಣರು ಅವನು ಪೂಜೆ ಮಾಡೋದು ಸಾಕಂತೆ. ಸಾಕ್ಷಾತ್ ಕೈಲಾಸಕ್ಕೆ ಭಾಳ ಹತ್ತಿರದಲ್ಲಿ ಶಿವನ ಪೂಜೆ ಮಾಡಿದಷ್ಟು ಶ್ರೇಷ್ಠತೆ. ಯಾಕೆಂದರೆ ಆತ್ಮಲಿಂಗದಲ್ಲಿ 4 ವೇದಗಳಲ್ಲಿ ಒಂದು ವೇದವನ್ನು ಸಾಕ್ಷಾತ್ ಸೃಷ್ಟಿ ಮಾಡಿದ್ದೇ ಸಾಮವೇದ. ಸಾಕ್ಷಾತ್ ಅಂಥ ಒಂದು ಮಹಾಪುರುಷ ರಾವಣ. ಅದಕ್ಕೆ ಈ ಒಂದು ಮಹಾಪುರುಷನಾಗಿರ್ತಕ್ಕಂಥ ರಾವಣ ಸ್ಮರಣೆಯನ್ನು ನಾವು ಮಾಡ್ಕೋಬೇಕಾದ್ರೆ ಈ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಹೋಗಬೇಕು. ಆ ಕ್ಷೇತ್ರಕ್ಕೆ ಅಂಗದ ಹೋಗಿ ಕೇಳ್ಕೊಂಬಂದಾಗ ರಾವಣ ಅವನ ಜೊತೆಗೆ ಕಿರೀಟವನ್ನು ಇಟ್ಟು, ಹೌದು ನಾನು ಬ್ರಾಹ್ಮಣತ್ವ ಖಂಡಿತ ತಗೊಂಡು ಬರ್ತೀನಿ ಅಂತೇಳಿ ಆ ಬ್ರಾಹ್ಮಣ ವೇಷದಲ್ಲಿ ಅವನು ಬರ್ತಾನೆ ರಾವಣ. ಎಷ್ಟು ಸಂತೋಷವಾಗುತ್ತೆ. ರಾವಣ ಇಬ್ಬರು ಎಷ್ಟು ದೊಡ್ಡ ಶತ್ರುಗಳು ಅಂತ ಜಗತ್ತು ಅಂದ್ಕೊಂಡಿದೆ. ಆದರೆ ಇದೊಂದು ಮಾಯೆ ಅಷ್ಟೇ ವಿನಃ ಆ ಒಂದು ಲೋಕದಲ್ಲಿ ಅವರಿಬ್ಬರು ನೋಡ್ತಾರೆ ಪರಮೇಶ್ವರನ. ಇಬ್ಬರು ಭಕ್ತರು ಆ ಪರಮೇಶ್ವರನ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಲಿಂಗ ಇದೆ. ಆ ಲಿಂಗವನ್ನು ಇಬ್ಬರು ಪೂಜೆ ಮಾಡಿ ನಮಸ್ಕರಿಸಿ ಅದಾದ ಮೇಲೆ ಅವನು ಕುಂಡಲಿನ ಇಟ್ಕೊಂಡು ಹೇಳ್ತಾನೆ, ಈ ಮೃತ್ಯುವನ್ನು ರಾವಣನ ಸಾಯಿಸಕ್ಕೆ ಅವನು ಗೊತ್ತು, ರಾಮನಿಗೆ ಗೊತ್ತು ಒಳಭಾಗದಲ್ಲಿ ಇವನೇ ರಾವಣ ಅಂತ. ಆದರೆ ಅವನು ಯಾರಿಗೂ ಹೇಳ್ಕೊಳ್ಳ, ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ. ಆಂಜನೇಯನಿಗೊಬ್ಬನು ಮಾತ್ರ ದರ್ಶನ ಕೊಡ್ತಾನೆ. ಆಗ ಆಂಜನೇಯನಿಗೆ ಗೊತ್ತು ಅವನೇ ರಾವಣ ಅಂತ, ರಾಮನ ಗೊತ್ತು ಅವನೇ ರಾವಣ. ಮಿಕ್ಕಿದವರೆಲ್ಲ ಒಂದು ಮಾಯೆಯಲ್ಲಿ ಕೂತಿರ್ತಾರೆ.
ಯಾರೋ ಬಂದಿದ್ದಾರೆ ಬ್ರಾಹ್ಮಣರು ಅಷ್ಟೇ. ಅವನ ಮಾಯಾ ದರ್ಶನವನ್ನು ನೋಡಿದಾಗ ಇಬ್ಬರು ಪೂಜೆಯನ್ನು ಮಾಡಿ ಇದೇ ಕುಂಡಲಿ ರಾವಣನ ಸಾಯಿಸೋ ಮುಹೂರ್ತವಂತ ಅಂತ ಹೇಳಿ ರಾವಣ ಕೊಡ್ತಾನೆ. ಈ ಕ್ಷೇತ್ರದಲ್ಲಿ ನೀವು ಆ ಬೋಟಲ್ಲಿ ಹೋದಾಗ, ಇದು ಎಲೆಕ್ಟ್ರಾನಿಕ್ ಬೋಟಲ್ಲಿ ಅಂತ ಹೋದಾಗ ನಾವಲ್ಲಿ ಕೂತ್ಕೋಬೇಕು. ಲಕ್ಷ್ಮಣ ಕೂತ್ಕೊಂಡು ಪೂಜೆಯನ್ನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಬಿಲ್ಪತ್ರೆ ಎಲ್ಲ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ನೀವು ಅಲ್ಲಿಗೆ ಏನು ಮಾಡಬೇಕು, ಇಲ್ಲಿಂದ ತೊಗೊಂಡು ಹೋಗಬೇಕು. ಏನೂ ತೊಗೊಂಡು ಹೋಗದೆ ಇದ್ರೆ ಅಲ್ಲಿ ಅರ್ಚಕ ಪಾಪ ಒಬ್ಬನೇ ಇರ್ತಾನೆ, ಯಾರು ಮಾಡ್ತೀರಾ, ಯಾರು ಮಾಡೋಕ್ಕಿರಲ್ಲ. ಸೊ ಇಲ್ಲಿಂದ ನೀವು ತೊಗೊಂಡು ಹೋದರೆ ಅವ್ನು ಖಂಡಿತ ಪೂಜೆ ಮಾಡಿಸ್ತಾನೆ. ಹೂವು ಹಂಪಲೆಲ್ಲ ತೊಗೊಂಡು ಹೋಗಿ ಅವರಿಬ್ಬರು ಪ್ರತಿಷ್ಠಾಪನೆ ಮಾಡೋ ಲಿಂಗವನ್ನು ನೀವು ಪೂಜೆ ಮಾಡಿದ್ರೆ ಎಷ್ಟು ಶಕ್ತಿ ಅಂತೀರಾ, ಅಷ್ಟು ಶಕ್ತಿ ನಮ್ಮಲ್ಲಿ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಎಷ್ಟೋ ಜನ ದೈಹಿಕವಾಗಿ ಶಕ್ತಿ ಇರಲ್ಲ, ಎಷ್ಟೋ ಜನ ಮಾನಸಿಕವಾಗಿ ಶಕ್ತಿ ಇರಲ್ಲ. ಈ ಮಾನಸಿಕ ಶಕ್ತಿ, ದೈಹ ಶಕ್ತಿ ಎಲ್ಲವೂ ಸಿಗೋತಕ್ಕಂಥ ಜಗತ್ ಶಕ್ತಿ ನಮಗಲ್ಲಿ ಲಭ್ಯವಾಗುತ್ತೆ. ನೀವು ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿದಾಗ ಆಗ ರಾಮ ರಾವಣ ಇಬ್ಬರು ಆಲಂಘನೆ ಮಾಡ್ಕೊತಾರೆ. ಈ ದರ್ಶನವನ್ನು ಆಂಜನೇಯ ತಾನು ಈಶ್ವರನ ಅವತಾರವನ್ನು ತೋರಿಸ್ತಾನೆ. ಅವನ ಈಶ್ವರನ ಅವತಾರ ತೋರಿಸ್ತಾನೆ, ಇವರಿಬ್ಬರು ನಮಸ್ಕರಿಸ್ತಾರೆ ಆ ಈಶ್ವರನ್ನ. ಆಮೇಲೆ ಇವರಿಬ್ಬರು ಆಲಿಂಗನ ಮಾಡ್ಕೊತಾರೆ. ಆಯಿತು, ತುಂಬ ಸಂತೋಷ ಅಂಥೇಳಿ ಒಬ್ರಿಗೊಬ್ರು ಗೊತ್ತಾಗತ್ತೆ. ಅದಕ್ಕೆ ನರನಾರಾಯಣ ದರ್ಶನ. ಅದಕ್ಕೆ ನರನಾಗಿರ್ತಕ್ಕಂಥ ಇವನು ಮಾನವನಾಗಿ ಹುಟ್ಟಿರ್ತಾನೆ, ಅವನು ನಾರಾಯಣ. ಅದಕ್ಕೆ ನರನಾರಾಯಣ ಸಂಗಮವಾಗಿರೋ ಈ ಕ್ಷೇತ್ರ ದರ್ಶನವನ್ನು ಮಾಡಿದ್ರೆ ಎಷ್ಟು ಆನಂದ, ಎಂಥ ಒಂದು ವೈಭವ. ಇಲ್ಲಿ ನಾವು ದರ್ಶನವನ್ನು ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ವಿಭೀಷಣ ಗುಪ್ತವಾಗಿ ಅಮೃತ ಕಲಶ ಇದೆ, ಅವನ ಹೃದಯ ಭಾಗದಲ್ಲಿ ಅಮೃತ ಕಲಶ ಇದೆ, ಅಲ್ಲಿ ಹೊಡಿಬೇಕು ರಾಮ ಅಂತ ಹೇಳಿದ್ನಲ್ಲ, ಆ ಅಮೃತ ಕಲಶ, ಒಂದು ಅಮೃತ ಇವತ್ತಿಗೂ ಆ ನೀರಲ್ಲಿ ಬಿದ್ದಿದೆ. ಅದಕ್ಕೆ ಎಷ್ಟೋ ದೊಡ್ಡ ಸಮುದ್ರದಲ್ಲಿ ದೊಡ್ಡ ಒಂದು ಕಲ್ಲು ಬಂಡೆ ಇದ್ದಾಗ ಒಂದು ಪಾತ್ರೆ ಇದ್ದಾಗಿದೆ, ಆ ಅಮೃತ ಅವನು ಬಿಟ್ಟ ಬಾಣದಲ್ಲಿ ಅಲ್ಲಿ ತೊಟಗ್ತಾ ಇರತಕ್ಕಂಥ ವಿಚಾರ. ಅಲ್ಲಿ ಇವತ್ತಿಗೂ ಆ ತೀರ್ಥವನ್ನು ತೆಗೆದುಕೊಡ್ತಾರೆ. ಯಾರಿಗಾದರೂ ಒಳಭಾಗದಲ್ಲಿ ಕ್ಯಾನ್ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಕ್ಯಾನ್ಸರ್ ಅಂತಿದ್ರೆ ಅಥವಾ ಶನಿಯಿಂದ ಬಂದಿರತಕ್ಕಂಥ ರೋಗ ಅಂದರೆ ಒಳಭಾಗದಲ್ಲಿ ಅಲ್ಸರ್ ಕಾಣಿಸಲ್ಲ, ಕೆಲವರಿಗೆ ಬೋನ್ ಮ್ಯಾರೋ ಅಂತಾಗಿರುತ್ತೆ, ಒಳಭಾಗದಲ್ಲಿ ಮೂಳೆಗಳೇ ಕೊರೆದು ಹೋಗಿರುತ್ತೆ, ಗೊತ್ತಿರಲ್ಲ, ಶಕ್ತಿ ಇಲ್ಲ, ಹೀಗೆ ಕೆಲವರಿಗೆ ತಮಗೆ ತಾವೇ ಶಕ್ತಿ ಇರಲ್ಲ, ನರಗಳು ಹೀಗಂತಿರ್ತಾರೆ, ಹೆಂಗಾಗೇ ಇರ್ತಾರೆ. ಆ ಆಟ ಇರುತ್ತಲ್ಲ, ಹಾಗೆ ಈ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ದೇಹ ಸ್ಥೈರ್ಯ ಹೊರಟೋಗಿರುತ್ತೆ. ಇವರಿಗೆಲ್ಲ ಆ ನೀರನ್ನು ಕುಡಿಸಿದಾಗ ಪರಿಪೂರ್ಣವಾದ ಶಕ್ತಿ ಸಿಗುತ್ತೆ, ಅಮೃತ ಶಕ್ತಿ. ಆ ನೀರನ್ನು ನೀವು ತೊಗೊಂಬರೋಕ್ಕಾಗಲ್ಲ, ಯಾಕೆಂದರೆ ತರೋ ಸಮಯದಲ್ಲೇ ಏನೇ ಪ್ರಯತ್ನ ಮಾಡಿ ನೀವು ತರೋ ಸಮಯದಲ್ಲಿ ಅಲ್ಲಿ ಮೂಲಮಂತ್ರ ಹೇಳಿ ತರಬೇಕು, ಭಾಳ ಕಷ್ಟ. ಕೆಲವರಿಗೆ ಸಾಧಕರಿಗೆ ಮಾತ್ರ ಸಾಧ್ಯ. ಆ ನೀರನ್ನು ಮಾತ್ರ ನೀವು, ಕೆಲವರೆಲ್ಲ ಏನು ಮಾಡೋದು ಗೊತ್ತಾ, ಬಾಟ್ಲ್ ಹಾಕೊಂಡ್ಬಿಡೋಣ, ಇದು ತೊಗೊಂಡ್ರೆ ಫಸ್ಟ್ ಕ್ಲಾಸ್ ಅಮೃತ ಇದ್ದ ಹಾಗೆ ಅನ್ಕೊಂಡ್ಬಿಡಿ. ಯಾಕೆಂದರೆ ರಾವಣನ ಹೃದಯದಿಂದ ಒಂದು ಅಮೃತ ಟಕ್ಕನ್ನು ಬಿದ್ದಾಗ ಆ ಅಮೃತ ಕಲಶ ಇದ್ದ ಹಾಗೆ, ಸಾಕ್ಷಾತ್ ಪರಮೇಶ್ವರನ ಅನುಗ್ರಹ ಅಂತ ಒಂದು ಅಮೃತ ತೊಗೊಂಬರೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಗಾಡೀಲಿ ಬಸ್ಸಲ್ಲಿ ಬರುವಾಗ ಏನೋ ಚೆಲ್ಲಿ ಹೋಗುತ್ತೋ ಅಥವಾ ಏನೇ ಒಂದು ಕಾರಣಕ್ಕೆ ಒಣಗೋಗುತ್ತೋ, ನೀರು ಎವಾಪ್ರೇಟ್ ಆಗಿಬಿಡುತ್ತೋ, ಒಟ್ಟಲ್ಲಿ ನಿಮ್ಮ ಕೈಗೆ ಸಿಗಲ್ಲಪ್ಪ, ಇದಂತೂ ಖಚಿತ. ಯಾವ ಕೈಲೂ ಕಷ್ಟ, ಬಹಳ ಕಷ್ಟ. ಅದರಿಂದ ಇದು ಕೆಲವರು ಸಾಧಕರಿಗೆ, ಕೆಲವರು ಸಿದ್ಧಪುರುಷರಿಗೆ ಅಂಥವ್ರಿಗೆ ಮಾತ್ರ ತೊಗೊಂಬರೋಕ್ಕೆ ಅವಕಾಶ. ಅದು ಯಾವ ರೀತಿ ತರ್ತಾರೆ, ಆ ಪೂರ್ತಿಯಾಗಿರ್ತಕ್ಕಂಥ ಶಂಕುವಲ್ಲಿ ತಗೊಂಡು ಅದನ್ನು ತರಬೇಕು. ಆವಾಗ ಅಲ್ಲಿ ಬಂದು ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಅದನ್ನು ಶೇಖರಣೆ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು, ಸರ್ವ ಜಗತ್ತಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡ್ಬೋದು. ಆ ಶಕ್ತಿಗಳು ಪರಿವರ್ತನೆ ಎಲ್ಲ ಒಂದು ಸುಮಾರು 19 ಜನ, 21 ಜನ ಇರಬಹುದು. ಕೆಲವರು ಮಾತ್ರ ಕೆಲವು ಜಾಗಗಳಲ್ಲಿ ಇವತ್ತಿಗೂ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ, ಆ ಒಂದು ರಸವನ್ನು. ಅದರಲ್ಲಿ ಏನು ಅಂದರೆ ಹೆಮ್ಮೆ, ನಮಗೂ ಸಂತೋಷ. ನಾನು ಸ್ವತಃ ಇಟ್ಕೊಂಡಿದ್ದೀನಿ ಶಂಕುವಲ್ಲಿ. ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಕೊಟ್ಟರು, ಕಾಶಿ ಕ್ಷೇತ್ರದಿಂದ ಬಂದು ಅವರೇ ಸ್ವತಃ ಪೂಜೆ ಮಾಡಿ ಈ ಅಮೃತ ಕಲಶವನ್ನು ಇಟ್ಕೊಂಡು ರಹಸ್ಯಗಳನ್ನು ಹೇಳ್ಕೊಟ್ರು. ಹೀಗೆ ನಾನಾ ರೀತಿಯಾದ ವಿದ್ಯೆಗಳನ್ನು ಕಲಿತು ವಿಚಾರಪೂರ್ವಕವಾಗಿ ಎಲ್ಲವೂ ಇಟ್ಕೊಳ್ಳೋ ಬದಲು 4 ಜನಕ್ಕೆ ಹಂಚೋದು ಉತ್ತಮ. ಏನಂತೀರಾ? ಹಂಚ್ತಾ ಇದ್ದೀವಿ, ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ಮಟ್ಟಕ್ಕೆ ಹಂಚ್ತೀವಿ. ತಾವೆಲ್ಲ ಕ್ಷೇತ್ರ ಮಹಿಮೆಗೆ ಹೋಗಿ ಅನುಭವಗಳನ್ನು ಪಟ್ಟಾಗ ನಿಜವಾದ ಜನ್ಮ ಸಾರ್ಥಕ.